ಬೇಗ ಬೇಗ ಬನ್ನಿ, ಬೇಗ ಬೇಗ ಬನ್ನಿ. ಓ ಭಾರತ್ ಮಾತಾ ಕಿ ಜೈ. ಏನೇ ಬರಲಿ, ಏನೇ ಬರಲಿ, ಯಾರೇ ಬರಲಿ, ಯಾರೇ ಬರಲಿ, ಬೇಡವೇ ಬೇಡ, ಕಾಚಿಗಣ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ, ವಿದ್ಯುತ್ ಕಾಚಿಗಣ ಬೇಡ, ಬೇಡ, ವಿದ್ಯುತ್ ಕಾಚಿಗಣ. ಟಾಟಾ ಪವರ್ ಕಂಪನಿಗೆ ಧಿಕ್ಕಾರ, ಟಾಟಾ ಪವರ್ ಕಂಪನಿಗೆ ಧಿಕ್ಕಾರ. ಟಾಟಾ ಪವರ್ ಬೇಡ, ಸರ್ಕಾರಿ ಕಂಪನಿ ಬೇಕು. ಟಾಟಾ ಪವರ್ ಕಂಪನಿ ಬೇಡ, ಟಾಟಾ ಕಂಪನಿ ಬೇಡ. ಉಳಿಸಿ ಉಳಿಸಿ ರೈತರ ಉಚಿತ ವಿದ್ಯುತ್ ಉಳಿಸಿ, ಉಳಿಸಿ 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 ಬಾಗಿಲುಗಟ್ಟೆ ಉಳಿಸಿ. ಬೇರೆ ಯಾವ ನಿವೃತ್ತ ನೌಕರರು, ರೈತ ಎಲ್ಲ ಸಂಘ ಪ್ರತಿನಿಧಿಗಳು, ಎಲ್ಲ ಸಂಘ ಸಂಸ್ಥೆಯ ಅಧಿಕಾರಿಗಳು, ಮಿತ್ರರು, ಅಧ್ಯಕ್ಷ ಕಾರ್ಯದರ್ಶಿಯರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಕಾರ್ಯದರ್ಶಿಯರು, ಇತರ ಎಲ್ಲ ಸಂಘ ಸಂಸ್ಥೆ ಬಂದಿರುವ ಮೊದಲನೇದಾರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಬನ್ನಿ ಬನ್ನಿ ಮುಂದೆ. ಪ್ರತಿಯೊಬ್ಬರಿಗೂ ತೊಂದರೆಗಳು ಬಹಳ ಆಗುತ್ತೆ. ಬರೀ ನೌಕರರಿಗೆ ಮಾತ್ರ ತೊಂದರೆ ಅಲ್ಲ, ಇಡೀ ರೈತರಿಗೆ ಏನು ಇವತ್ತು ಬೆಳೆ ಬೆಳೀತಾ ಇದ್ದಾರೆ, ಕೃಷಿ ರೈತರು ಏನು ಬೆಳೀತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಅನ್ಯಾಯ ಆಗುತ್ತೆ, ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ವಲಯದಲ್ಲಿ ಕೆಲಸ ಮಾಡಿಬಿಟ್ಟು ನಮ್ಮ ಜೊತೆ ದವಸ ಧಾನ್ಯಗಳು, ಅಕ್ಕಿ ಪ್ರತಿಯೊಂದು ಒಂದು ಆಹಾರ ಮಾಡೋದಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಧನ್ಯವಾದ ಇಷ್ಟಪಡ್ತೇನೆ. ಈ ವ್ಯವಸ್ಥೆಯನ್ನು ಕರ್ಸ್ಕೊಳ್ಳೋಕ್ಕೋಸ್ಕರ ಇವತ್ತು ಖಾಸಗೀಕರಣ ಮಾಡಿಕೊಟ್ಟಿದ್ದಾರೆ. ಈ ಖಾಸಗಿಯವರಿಗೆ ಧಿಕ್ಕರಿಸ್ತೇವೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಎಲ್ಲ ನಿವೃತ್ತ ನೌಕರರು ಒಂದಲ್ಲಿ ಎಸಿಗೆ ಮಾತಾಡ್ತೇನೆ. ಪ್ರತಿಯೊಂದು ಎಲ್ಲ ಮೆಮೊರಂ ಕೊಡಬೇಕಾಗತ್ತೆ, ಅದಕ್ಕೆಲ್ಲ ಸೈನ್ ಮಾಡ್ಬೇಕಂತ ಇಚ್ಛೆ ಪಡ್ತೈತೆ. ಭಾರತ್ ಮಾತಾ ಕಿ, ಓ ಭಾರತ್ ಮಾತಾ ಕಿ. ಏನೇ ಬರಲಿ, ಏನೇ ಬರಲಿ, ಯಾರೇ ಬರಲಿ, ಯಾರೇ ಬರಲಿ, ಬೇಡವೇ ಬೇಡ, ಬೇಡವೇ ಬೇಡ, ವಿದ್ಯುತ್ ಕ್ರಾಂತೀಕರಣ, ಕ್ರಾಂತೀಕರಣ. ಸರ್ಕಾರಿ ವಿದ್ಯುತ್ ಕಂಪನಿ ಬೇಕು, ಸರ್ಕಾರಿ ವಿದ್ಯುತ್ ಕಂಪನಿ, ಸರ್ಕಾರಿ ವಿದ್ಯುತ್ ಕಂಪನಿ. ಪದಾಧಿಕಾರಿಗಳಿಗೆ ಪ್ರತಿಯೊಂದು ಸಂಘ ಸಂಸ್ಥೆ ಬಂದ್ಬಿಟ್ಟು ನಮಗೆ ಈ ಒಂದು ಶಾಸಕರ ವಿರುದ್ಧವಾಗಿ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ. ಕೊಟ್ಟಿದ್ದಾರೆ. ಖಾಸಗಿಯಿಂದ ನಾವು ವಿದ್ಯುತ್ತನ್ನ ಪಡಿಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಆದ್ರಿಂದ ಬರೀ ನೌಕರರಿಗಲ್ಲ, ಇದು ಗ್ರಾಹಕರಿಗಾಗಿರ್ಬೋದು, ಇತರ ನಮ್ಮ ಕಾರ್ಮಿಕರ ಕೈಗಾರಿಕೆಗಳಿರ್ಬೋದು, ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ಮುಖ್ಯವಾಗಿ ರೈತ ಬಾಂಧವರಿಗೆ ಏನಿವತ್ತು ಬೆಳೆ ಬೆಳೀತಾ ಇದ್ದಾರೆ, ಆ ಬೆಳೆಯನ್ನು ಬೆಳಿಬೇಕಾದ್ರೆ ಒಳ್ಳೆಯ ಬೆಲೆ ಕೊಟ್ಟು ನಮ್ಗೆಲ್ಲ ಆಹಾರವನ್ನು ಕೊಡ್ತಾ ಇದ್ದಾರೆ. ಆದ್ರಿಂದ ಅವ್ರೇನಾದ್ರು ಖಾಸಗಿ ಅವ್ರು ಬಂದ್ರೆ ಒಂದು ಮಾಡಿ ನಮ್ ತಿನ್ನೋಕ್ಕಾಗಲ್ಲ ಅಂತ ಪರಿಸ್ಥಿತಿ, ಕೊಳ್ಳಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಖಾಸಗೀಕರಣ ಮಾಡುತ್ತಿರುವ ಸರ್ಕಾರಗಳಿಗೆ ಕಂಪನಿಗಳ ನಿರ್ಣಯದ ಸರ್ಕಾರಿ ಸೌಲಭ್ಯದ
ರೈತ ವಿರೋಧಿ ಸರ್ಕಾರಗಳಿಗೆ ರೈತ ವಿರೋಧಿ ಸರ್ಕಾರಗಳಿಗೆ ಮುಂಬೈ ಟಾಟಾ ಕಂಪನಿಗೆ ಮುಂಬೈ ಟಾಟಾ ಕಂಪನಿಗೆ ಮುಂಬೈ ಟಾಟಾ ಕಂಪನಿಗೆ ಮುಂಬೈ ಟಾಟಾ ಕಂಪನಿಗೆ ರೈತ ವಿರೋಧಿ ಸರ್ಕಾರಗಳಿಗೆ ರೈತ ವಿರೋಧಿ ಸರ್ಕಾರಗಳಿಗೆ ಮುಂಬೈ ಟಾಟಾ ಕಂಪನಿಗೆ ರೈತ ವಿರೋಧಿ ಟಾಟಾ ಕಂಪನಿಗೆ ಜಿಂದಾಬಾದ್ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಇಲ್ಲೇ ಒಂದು ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ವರ್ಗದವರು, ಎಲ್ಲ ರಾಜಕೀಯ ಪಕ್ಷದವರು, ಎಲ್ಲ ಸಂಘ ಸಂಸ್ಥೆಯವರು ಆಗಮಿಸಿದ್ದಾರೆ. ಆದ್ರಿಂದ ಈ ಸಂವಿಧಾನಿಕ ಚೌಕಟ್ಟಿನಲ್ಲಿ ಸಂವಿಧಾನಬದ್ಧವಾಗಿ ಸಂವಿಧಾನಿಕ ಶಬ್ದಗಳನ್ನು ಮಾತ್ರ ಭಾಷಣವನ್ನು ಕೂಡ ಮಾಡ್ತೀನಿ ಅಂತಕ್ಕಂಥದ್ದನ್ನ ಮೊನ್ನೆ ನಡೆದಿರ್ತಕ್ಕಂಥ ಪೂರ್ವಭಾವಿ ಸಭೆಯಲ್ಲಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಆದ್ರಿಂದ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತಾಡೋದ್ರ ಮೂಲಕ ಮುಂದೆ
ರೈತ ಸಂಘದ ಅಧ್ಯಕ್ಷರು, ವಿವಿಧ ಸಂಘ ಸಂಸ್ಥೆಯ ಮುಖಂಡರು, ರಾಜಕೀಯ ಮುಖಂಡರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈ ದೇಶದಲ್ಲಿ 1990ರಲ್ಲಿ ಖಾಸಗಿ ಸಂಸ್ಥೆಗಳು ಪ್ರವೇಶವನ್ನು ಮಾಡಿದವು. ನಮ್ಮ ದಕ್ಷಿಣ ಭಾರತದಲ್ಲಿ ಮೊಹಮ್ಮದ್ ಕಾಸಿಂ ಅವರೇ, ನಮ್ಮ ದಕ್ಷಿಣ ಭಾರತದಲ್ಲಿ ಮಹಾರಾಷ್ಟ್ರ ಒಂದನ್ನು ಬಿಟ್ಟರೆ ಬೇರೆ ಯಾವುದೇ ರಾಜ್ಯದಲ್ಲೂ ಇವತ್ತಿನವರೆಗೆ ಖಾಸಗೀಕರಣ ಪ್ರವೇಶ ಆಗಲಿಲ್ಲ. ಮಹಾರಾಷ್ಟ್ರದಲ್ಲೂ ಕೂಡ ಕೆಲವೇ ಪಟ್ಟಣಗಳಲ್ಲಿ ಮಾತ್ರ ಖಾಸಗಿ ಸಂಸ್ಥೆಗಳಿವೆ. ಈ ದೇಶದಲ್ಲಿ ಅತ್ಯಂತ ಪ್ರಥಮವಾಗಿ ಖಾಸಗಿ ಸಂಸ್ಥೆಯ ವಿದ್ಯುತ್ ವ್ಯವಸ್ಥೆಗೆ ಕೈ ಹಾಕಿದ್ದು ಒಡಿಶಾದಲ್ಲಿ. ಒಡಿಶಾ ರಾಜ್ಯದಲ್ಲಿ ಖಾಸಗಿ ಕಂಪನಿಗೆ ಸರ್ಕಾರಗಳು ಭಾರೀ ಭರವಸೆಯಿಂದ ಇಲ್ಲೇನು ಇವರೆಲ್ಲರಿಗೂ ಬಂಗಾರದ ವ್ಯವಸ್ಥೆನೆ ಮಾಡಿಕೊಟ್ಬಿಡ್ತಾರೆ, ಸುವರ್ಣ ಕಾಲ ಮಾಡಿಸ್ಬಿಡುತ್ತೆ ಅಂತೇಳಿ ಯೋಚನೆ ಮಾಡಿ ಖಾಸಗಿ ಸಂಸ್ಥೆಗಳಿಗೆ ಕೊಟ್ಟರು. ಒಂದೇ ಒಂದು ಚಂಡಮಾರುತ ಆ ಖಾಸಗಿ ಸಂಸ್ಥೆಗಳು ಬಿಟ್ಟಾಕಿ ಓಡೋಗ್ಬಿಟ್ಟು ಈ ಕಾಡಾನೆ ಬಂದ್ರೆ ರೈತರಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಇದ್ದಂತ ಹೆಣ್ಣು ಮಕ್ಕಳು ಓಡೋಗ್ತಾರಲ್ಲ, ಆ ಮಾದರಿಯಲ್ಲಿ ಒಡಿಶಾ ಯಾರಪ್ಪ ಹಣ ಇದೆ. ಒಂದು ನಿಮಿಷನ ನಮ್ಮ ಮಾತು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೇಳಬೇಕು. ಅಂತ ಶಕ್ತಿ ಅವ್ರ ಕೈಗೆ ಕೊಟ್ಟಂಗಾಗುತ್ತೆ. ಅದಕ್ಕೆ ಅವಕಾಶ ಸಿಗಬಾರ್ದು ಅಂತ ಹೇಳಿ ಹಿಂದೆ ಸಾಗರದಲ್ಲೂ ನಿರ್ಣಯ ಮಾಡಿ ಅದನ್ನ ವಿಶೇಷ ಆಗಿದ್ವಿ. ಕರ್ನಾಟಕದಲ್ಲೂ ಸಹಿತ ಸರ್ಕಾರ ಏನಿದೆ ಉದ್ದೇಶಿಸಿ ಅತ್ಯಂತ ಸುದೀರ್ಘವಾಗಿ ಈ ಹೋರಾಟದ ರೂವಾರಿ ಈ ನಗರಸಭೆಯ ಮಾಜಿ ಅಧ್ಯಕ್ಷರು, ಕರ್ನಾಟಕದ ನೌಕರರು ಅಲ್ಲಿ ವಿದ್ಯುತ್ತನ್ನ ಸರಿ ಮಾಡಿಸಬೇಕಾದಕ್ಕೆ ವ್ಯವಸ್ಥೆಗೆ ಒರಿಸ್ಸಾಕ್ಕೆ ಹೋಗಿ ಕೆಲಸ ಮಾಡ್ತಾ ಬಂದ್ರು. ನಮ್ಮ ಮುಖ್ಯಮಂತ್ರಿಗಳು ಇದನ್ನ ಅರ್ಥ ಮಾಡ್ಕೋಬೇಕು. ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಮೆಸ್ಕಾಂ ನೌಕರರು, ವಿದ್ಯುತ್ ಕ್ಷೇತ್ರದಲ್ಲಿ ಇತರೆ ಕಂಪನಿಗಳ ನೌಕರರು ಯಾವ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಯಾವ ರೀತಿ ಕಟ್ಟಿದ್ದಾರೆ ಅನ್ನೋದನ್ನ ಇವತ್ತು ಅವರು ಮನಗೇಳಬೇಕು. ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಈಗ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು, ಅವರು ದೇಶಾದ್ಯಂತ ಈ ಖಾಸಗಿ ನಾವು ಜನರಿಗೆ ವಿದ್ಯುತ್ ಕೊಡ್ತೀವಿ, ಗ್ರಾಮೀಣ ಜನಕ್ಕೆ ಕೊಡ್ತೀನಿ, ಭಾಗ್ಯ ಪಟ್ಟಿ ಮಾಡ್ತೀವಿ, ಸರ್ಕಾರದ ಆದೇಶ ಪಾಲನೆ ಮಾಡ್ತೀವಿ ಅಂತ ಸರ್ಕಾರದ ಮೆಸ್ಕಾಂ ಕಂಪನಿ ಹೇಳುತ್ತೆ. ಆದ್ರೆ ಬಂಡವಾಳಶಾಹಿ ಟಾಟಾ ನಂತವ್ರು ಬಂದ್ರೆ ವಿದ್ಯುತ್ ದರ ಹೆಚ್ಚಾಗುತ್ತೆ. ಒಂದ್ಸರಿ ನನ್ನ ಪುರಸಭೆ ಅಧ್ಯಕ್ಷ ಆದಾಗ ರಾಜ್ಯ ಮಟ್ಟದಲ್ಲಿ ಕುಡಿಯೋ ನೀರನ್ನ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಪ್ರೈವೇಟ್ ಅವರಿಗೆ ಕೊಡಬೇಕು ಅಂತ ಆಲೋಚನೆ ಬಂತು ಕೆಲವರಿಗೆ. ಸರ್ಕಾರಕ್ಕೆ ಲೆಕ್ಕ ಹಾಕಿದ್ರು ₹100. ಈಗ ನಗರಸಭೆ ಕುಡಿಯೋ ನೀರಿಗೆ ತಿಂಗಳ ₹120 ಕಟ್ಟಿದ್ರೆ ಯಾವರೇ ಬಂಡವಾಳಶಾಹಿ ಮೆಸ್ಕಾಂ ನೌಕರರು ಮಾತ್ರ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇಲ್ಲ. 50 ಲಕ್ಷಾಂತರ ನಿವೃತ್ತ ನೌಕರರ ಬೆಂಬಲ ಇದೆ. ಕಟ್ಟಿತ್ತು ನಾವು ನೈನಿರೋದು ನಮ್ಮ ಆಫೀಸ್ಗಳಿದೆ, ಒಳ್ಳೆ ಸರಬರಾಜು ವ್ಯವಸ್ಥೆ ಮಾಡಿದ್ದೀವಿ. ಇಂಥ ವ್ಯವಸ್ಥೆಯನ್ನ ಇವತ್ತು ಯಾವರೋ ಬಂದು ಬಂಡವಾಳಶಾಹಿ ಖರೀದಿ ಮಾಡ್ತಾನೆ ಅಂದ್ರೆ ನಮ್ ಕೈ ಸುಮ್ಮನೆ ಇರಲ್ಲ. ಇದುವರೆಗೂ ಕಾನೂನು ಶಿಸ್ತು ಅಂತ ನಾವೆಲ್ಲ ಸುಮ್ಮನಿದ್ದೀವಿ. ನಮ್ ಶ್ರೀಧರು ನಿವೃತ್ತರು ಹಂಗಾಗಿ ಧ್ವನಿ ಜೋರ ಐತೆ ಅವ್ರಿಗೆ. ಡ್ಯೂಟಿಲಿರೋ ಒಂದ್ ಸ್ವಲ್ಪ ಮಾತಾಡಕ್ ಆಲೋಚನೆ ಮಾಡ್ತಾರೆ, ನಮಗೆ ಕಾನೂನು ಅನ್ಯಾಯ ಆಗತ್ತೆ, ನಮ್ಗೇನಾದ್ರು ತೊಂದರೆ ಕೊಡ್ತಾರೆ ಅಂತ. ರಿಟೈರ್ ಆದವರು ಭಾರಿ ಸ್ಟ್ರಾಂಗ್ ಆಗಿ ಬಂದಿದ್ದಾರೆ. ಇವತ್ತು ರಿಟೈರ್ ಆದವ್ರಿಗಿಂತ ಜಾಸ್ತಿ ನಮ್ಮ ನೌಕರರಿಗೆ ಆಗ್ಬೇಕು, ಜನನೂ ಆಗ್ಬೇಕು. ನಮ್ಮ ತಾಲೂಕಿನ ರೈತರು ಎಲ್ಲ ಜನಸಾಮಾನ್ಯರು ಈ ಖಾಸಗೀಕರಣದ ವಿರುದ್ಧ ಹೋರಾಟ ಮಾಡಬೇಕು. ಯಾಕಂದ್ರೆ ನಮ್ಮ ಸಮಾಜವಾದಿ ಹೋರಾಟ ನಿರ್ದಿರೋದು ಸಾಗರದಲ್ಲಿ. ಇಡೀ ದೇಶ ಪ್ರಪಂಚಕ್ಕೆ ಸಮಾಜವಾದಿ ಹೋರಾಟ, ಸಮಾಜವಾದ ಅಂತ ಏನಂತ ತೋರಿಸ್ತವರು ಸಾಗರ ಕ್ಷೇತ್ರ ಜನ ಎಲ್ಲ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ಖಾಸಗೀಕರಣ ನೀತಿಗೆ, ರೈತ ವಿರೋಧಿ ವಿದ್ಯುತ್ ಖಾಸಗೀಕರಣಕ್ಕೆ ನಮ್ಮ ವಿದ್ಯುತ್ ನಮ್ಮ ಹಕ್ಕು, ನಮ್ಮ ವಿದ್ಯುತ್ ನಮ್ಮ ವಿದ್ಯುತ್ ಬಂಡವಾಳಶಾಹಿ ಟಾಟಾ ಕಂಪನಿಗೆ, ಬಂಡವಾಳಶಾಹಿ ಟಾಟಾ ಕಂಪನಿಗೆ, ಕಾರ್ಮಿಕ ವಿರೋಧಿ ಸರ್ಕಾರಗಳಿಗೆ, ರೈತ ವಿರೋಧಿ ಸರ್ಕಾರಗಳಿಗೆ, ಜನಸಾಮಾನ್ಯರ ವಿರೋಧಿ ಸರ್ಕಾರಗಳಿಗೆ ಬೇಡ 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 ಬೇಡ. ಹೆಚ್ಚು ಹೊತ್ತು ಸಭೆ ನಡೆಸೋದಿಲ್ಲ.
ಆದ್ರೆ ಒಂದ್ 2 ಜನ ಮಾತಾಡ್ತಾರೆ. ಈಗ ರಕ್ಷಣಾ ವೇದಿಕೆ ಶಿವಣ್ಣ ಅವರು ಒಂದ್ 2 ಮಾತಾಡ್ತಾರೆ. ನಂತರ ನಮ್ಮ ರಮೇಶ್ ಅವರು 2 ಮಾತಾಡ್ತಾರೆ. ಉಳಿದಂತೆ ನಾವು ಎಸಿ ಆಫೀಸಿಗೆ ಹೋಗಿ ಮನವಿಯನ್ನು ಕೊಡಲಿದ್ದೀವಿ. ಸಹಕರಿಸಲಿಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಶಿವಣ್ಣ ಅವರು ಮಾತಾಡ್ಬೇಕು ಅಂತ ವಿನಂತಿ. ವಿದ್ಯುತ್ ಖಾಸಗೀಕರಣ ಸಮಿತಿಯ ಹೋರಾಟಕ್ಕೆ ಆಗಮಿಸಿದ ತಮ್ಗೆಲ್ರಿಗೂ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ, ಹಾಗೆ ತಮ್ಗೆಲ್ರಿಗೂ ನಮಸ್ಕರಿಸ್ತಾ, ಏನಿವತ್ತು ರಾಜ್ಯದಲ್ಲಿ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ತಾವು ನೋಡಿರ್ಬೋದು, ಹಿಂದೆ ಸರ್ಕಾರಗಳು ಖಾಸಗಿ ಒಡೆತನದಲ್ಲಿದ್ದಂಥ ಬ್ಯಾಂಕ್ಗಳನ್ನ ರಾಷ್ಟ್ರೀಕೃತ ಮಾಡಿ ಇವತ್ತು ಜನಸಾಮಾನ್ಯರ ಮಗ ಇವತ್ತು ಬ್ಯಾಂಕಿಗೆ ಹೋಗುವಂಥ ವ್ಯವಸ್ಥೆ, ಹಣಕಾಸು ನಿರ್ವಹಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ದಯವಿಟ್ಟು ಹಿಂದಿನ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ದಯಮಾಡಿ ನಮ್ಮ ಮನೆಯ ದೀಪ ಬೆಳಗ್ತಾ ಇದೆ ಅಂದ್ರೆ ವಿದ್ಯುತ್ ಶಕ್ತಿಯ ಕೊಡುವಂತ ನಮ್ಮೆಲ್ಲ ಇಲಾಖೆಯ ಅವರ ಮನೆಯ ದೀಪ ಹಾರಲಿಕ್ಕೆ ನಾವು ಯಾರು ಯಾವತ್ತೂ ಖಂಡಿತ ಬಿಡಲ್ಲ. ತಾವು ದಯಮಾಡಿ ಯಾರು ಹೆದರುವಂತ ಅವಶ್ಯಕತೆ ಇಲ್ಲ. ಈ ರಾಜ್ಯದಲ್ಲಿ ನಾವು ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಸಿದ್ಧನ ಒಂದು ಹೋರಾಟದ ಸಂಕೇತವನ್ನು ಹೇಳ್ತಾ, ತಾವುಗಳು ಯಾವುದೇ ಕಾರಣಕ್ಕೂ ಹೆದರಬಾರದು. ಸನ್ಮಾನ್ಯ ಬಂಗಾರಪ್ಪನವರು ಅವತ್ತು ಕೊಟ್ಟಂತ 10 HP ಕರೆಂಟು ಫ್ರೀ ವಿದ್ಯುತ್ ಕೊಟ್ಟಿದ್ದಕ್ಕಾಗಿ ನಾವಿವತ್ತು ಜನಸಾಮಾನ್ಯನ ಮಗ ಲೆನಿನ್ ಶರ್ಟ್ ಆಗ್ತಾ ಇರೋದು ಟೊಯೋಟಾ ಶೋರೂಮ್ಗೆ ಹೋಗಿ ಗಾಡಿ ಬಿಡಿಸ್ತಾ ಇದೀವಿ ಅಂದ್ರೆ ಇದು ವಿದ್ಯುತ್ ನೀಡಿದಂತ ಬಂಗಾರಪ್ಪನವರು ಹಾಗೂ ಸರ್ಕಾರದ ತೀರ್ಮಾನಕ್ಕೆ ನಾವೆಲ್ಲರೂ ಇವತ್ತು ಜನಸಾಮಾನ್ಯನ ಮಗ IAS IPS ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಒಂದ್ ಕಡೆ ತೋಟಗಳನ್ನ ನಾವು ಏನು ಒಳ್ಳೆಯ ಬೆಳೆಯನ್ನು ಬೆಳೆದಂತ ಸಂದರ್ಭದಲ್ಲಿ ನಾವು ಉನ್ನತವನ್ನು ಹೊಂದಿದ್ದೇವೆ ಹೊರತು ಬೇರೆ ಯಾವುದೇ ರೀತಿಯಿಂದಿಲ್ಲ. ಇದನ್ನ ಸರ್ಕಾರಗಳು ಹಿಂದಿನವರೆಗೂ ಮಾಡ್ಕೊಂಡು ಬಂದಿದೆ. ಬರುವ ಸರ್ಕಾರಗಳು ಹಾಗೂ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇದಕ್ಕೆ ಅವಕಾಶವನ್ನು ನೀಡಬಾರದು. ಅವಕಾಶವನ್ನು ತಾವು ನೀಡಲ್ಲ ಅನ್ನೋದೊಂದು ನಮಗೆ ಬಹಳ ಭರವಸೆ ಇದೆ. ದಯವಿಟ್ಟು ಈ ಒಂದು ಹೋರಾಟದಲ್ಲಿ ಸಾಂಕೇತಿಕವಾಗಿ ಇವತ್ತು ನಾವು ಮಾಡಿದ್ದೀವಿ. ಯಾಕಂದ್ರೆ ನಮ್ಮ ವೇದಿಕೆಯವರು ಸಹ ಸಾಗರ ತಾಲೂಕು ಅಧ್ಯಕ್ಷರಂತ ವಾಸೀಂ ಅವರು, ಮಂಡಘಟ್ಟ ಸಂಸ್ಥಾಪಕರಾದಂಥ ಮಂಡಘಟ್ಟ ಮಂಜಣ್ಣವರು ಹಾಗೂ ನಮ್ಮ ಸ್ನೇಹಿತರು ಪಾರ್ವತಮ್ಮನವರು ಇವರೆಲ್ಲರೂ ಆಗಮಿಸಿದ್ದಾರೆ. ಬೆಸ್ಕಾಂ ಹಾಗೂ ಹೆಸ್ಕಾಂ ಕರ್ನಾಟಕ ವಿದ್ಯುತ್ ಪ್ರಸಾರಣ ನಿಗಮ ತಾವು ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಹೋಗೋದು ಬೇಡ. ನಾವು ನಿಮ್ಮ ಜೊತೆಗಿರ್ತೀವಿ. ಈ ರಾಜ್ಯದ 6 ಕೋಟಿ ಜನರು ನಿಮ್ಮ ಜೊತೆಗಿರ್ತೀವಿ. ಅವಶ್ಯಕತೆ ಇಲ್ಲ, ನಿಮ್ಮ ಜೊತೆಗೆ ಸದಾ ಇರ್ತೀವಿ. ಈ ಹೋರಾಟಕ್ಕೆ ಆಯೋಜನೆ ಮಾಡಿದಂತ ನಮ್ಗೆಲ್ರಿಗೂ ಶುಭವಾಗಲಿ. ಹೋರಾಟ ಸಾಂಕೇತಿಕವಾಗಿ ಶುರುವಾಗಿದೆ. ರಕ್ತಪಾತ ಹರಿದ್ರು ಇದನ್ನ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಲಿಕ್ಕೆ ನಾವು ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ಪ್ರಾಣ ಕೊಟ್ಟೆವು, ಖಾಸಗೀಕರಣ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಖಾಸಗೀಕರಣವನ್ನು ಮಾಡಲು ಹೊರಟಿರುವ ಟಾಟಾ ಕಂಪನಿಗೆ, ಖಾಸಗೀಕರಣವನ್ನು ಮಾಡಲು ಹೊರಟಿರುವ ಟಾಟಾ ಕಂಪನಿಗೆ, ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಭ್ರಷ್ಟ ಸರ್ಕಾರಕ್ಕೆ, ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಟಾಟಾ ಕಂಪನಿಗೆ ಬೇಕೇ ಬೇಕು, ಬೇಕೇ ಬೇಕು. ರೈತ ವಿರೋಧಿ ಬಂಡವಾಳಶಾಹಿಗಳಿಗೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಬಂಡವಾಳಶಾಹಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಸರ್ಕಾರಕ್ಕೆ, ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಭ್ರಷ್ಟ ಸರ್ಕಾರಕ್ಕೆ, ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಭ್ರಷ್ಟ ಕಂಪನಿಗಳಿಗೆ, ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಭ್ರಷ್ಟ ಟಾಟಾ ಕಂಪನಿಗೆ ಬೇಡವೇ ಬೇಡ, ಬೇಡವೇ ಬೇಡ. ರೈತರ ಜೀವನದಲ್ಲಿ ಆಟ ಆಡುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ, ರೈತರ ಜೀವನದಲ್ಲಿ ಆಟ ಆಡುತ್ತಿರುವ ಟಾಟಾ ಕಂಪನಿಗೆ, ಸರ್ಕಾರದ ಖಾಸಗೀಕರಣ ನೀತಿಗೆ, ಸರ್ಕಾರದ ಖಾಸಗೀಕರಣ ನೀತಿಗೆ, ಬಂಡವಾಳಶಾಹಿ ನೀತಿಗೆ, ಇದನ್ನು ಖಾಸಗಿಯವರಿಗೆ ಕೊಡಲು ಸರ್ಕಾರಕ್ಕೆ, ಬಂಡವಾಳಶಾಹಿ ನೀತಿಗೆ, ರೈತರ ಹೋರಾಟಕ್ಕೆ, ಕಾರ್ಮಿಕರ ಹೋರಾಟಕ್ಕೆ ಕಾರ್ಮಿಕರ ಹೋರಾಟ ಸಮಿತಿಗೆ, ಸಹಕಾರ ಹೋರಾಟ ಸಮಿತಿಗೆ ಭ್ರಷ್ಟ ಟಾಟಾ ಕಂಪನಿಗೆ,
ಇತರ ಸದಸ್ಯರು, ಎಲ್ಲ ಗ್ರಾಹಕರು ಮತ್ತೆ ನಮ್ಮ ತಾಲೂಕಿನ ಎಲ್ಲ ಪಕ್ಷದ ಅಧ್ಯಕ್ಷರು, ಕಾರ್ಯದರ್ಶಿಯವರು, ಎಲ್ಲ ನೌಕರ ಬಾಂಧವರು ಮತ್ತು ನನ್ನ ನಿವೃತ್ತಿ ನೌಕರರು ಮತ್ತು ಪತ್ರಿಕೆ ಮಿತ್ರರಿಗೆ ನಾವೊಂದು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಸಮಸ್ತ ವಿದ್ಯುತ್ ಬಳಕೆದಾರರಿಗೂ ನಾನು ಇವತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಮುಖ್ಯವಾಗಿ ಈ ಖಾಸಗೀಕರಣ 2003 ಎಲೆಕ್ಟ್ರಿಕ್ ಆಕ್ಟ್ ಪ್ರಕಾರ 2003 ಅವತ್ತಿನ ದಿನಗಳಲ್ಲಿ ಈ ಖಾಸಗೀಕರಣವನ್ನು ರಾಜ್ಯ ಮಾಡಬೇಕಂತ ಹೊರಟಿತ್ತು. ಅವತ್ತು ನಾವು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ಬೋದು, ಅವರ ಮೆಸೇಜ್ ಮೇಲೆ ನಾವೆಲ್ಲ ಇದನ್ನು ತಡ್ಕೊಂತ ಬಂದ್ವಿ. ಅವತ್ತಿನ ತಡ್ಕೊಂತ ಬಂದ್ವಿ. 2023ಕ್ಕೆ ಒಂದು ಮೆಸೇಜ್ ಬಂತು. ಈ ಕರ್ನಾಟಕ ವಿದ್ಯುತ್ ಕ್ಷೇತ್ರವನ್ನು ಖಾಸಗಿಗೆ ಕೊಡ್ತೀವಿ ಅಂತ ಹೇಳಿ ಒಂದು ಮೆಸೇಜ್ ಬಂತು. ಸುತ್ತನೂ ಶ್ರೀನಿವಾಸು ಹೇಳಿದರು, ನಾನು ಡೆಲ್ಲಿಗೆ ಸುತ್ತನೂ ನಮ್ಮ ಬೆಂಗಳೂರಿಂದ ಒಂದು 2000 ಜನ ನಾವು ನೌಕರರು ಹೋಗಿದ್ವಿ. ರೈತರ ಸಂಘದ ಹೆಚ್ಚು ಸುಮಾರು ರಾಜ್ಯದಿಂದ 21 ರಾಜ್ಯದಿಂದನೂ ರೈತರ ಸಂಘದ ಮುಖಂಡರೆಲ್ಲ ಬಂದಿದ್ದರು. ಅದರಲ್ಲಿ ಹೋರಾಟದಲ್ಲಿ ಹೆಚ್ಚು ಕಮ್ಮಿ 2 ದಿನ ನಾವು ಕಾಲ ಹಾಕಿದ್ದೀವಿ ಡೆಲ್ಲಿ ಒಳಗೆ. ಆದರೆ ಆ ಪಾರ್ಲಿಮೆಂಟಿಗೆ ನಮಗೆ ಒಳಗಡೆ ಹೋಗೋಕ್ಕೆ ನಮಗೆ ಬಿಟ್ಟಿಲ್ಲ. ಅವತ್ತು 2 ಕಿಲೋಮೀಟರ್ ಮಳೆ ಹೊಡೆದಿದ್ರು. ರೈತರಾಗಿರ್ಬೋದು, ನಮ್ಗೆ ಯಾರಿಗೂ ಬಿಟ್ಟಿಲ್ಲ. ಒಳಗೆ ಹೋದ್ರೆ ಪೊಲೀಸ್ ಅಂತ ನಮ್ಗೆ ತಗೊಂಡು ಒಳ ಆಗ್ತಾ ಇದ್ದ ಅಂತ ಪರಿಸ್ಥಿತಿ ಇದಾಗಿತ್ತು. ಲಾಠಿ ಚಾರ್ಜ್ ಎಲ್ಲ ಮಾಡಿದ್ರು. ಆದರೂ ಅದನ್ನು ಸಹಿಸ್ಕೊಂಡು ನಾವು 2 ದಿನ ಅಲ್ಲೇ ಇದ್ಬಿಟ್ಟು ಈ ವಿದ್ಯುತ್ ಖಾಸಗೀಕರಣ ಆಗಬಾರ್ದು ಅಂತ ಬಿಟ್ಟು ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡಿ ಅದೇ ಥರ ಬಂದ್ವಿ. ವಾಪಸ್ಸು ಬಂದಾದ್ಮೇಲೆ ನಮ್ಮ ರಾಜ್ಯ ಗೌರ್ಮೆಂಟ್ ಹತ್ರ ಅಪೀಲ್ ಮಾಡ್ಕೊಂಡ್ವಿ. ಅಪೀಲ್ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಇತ್ತು. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ನಾವು ಈ ಖಾಸಗೀಕರಣವನ್ನು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಲ್ಲ ಅಂತ ಆಶ್ವಾಸನೆ ಕೊಟ್ಟ ಮೇಲೆ ನಾವು ಅದನ್ನು ಪ್ರತಿಭಟನೆಯನ್ನು ನಾವು ಬಿಟ್ಟಿದ್ವಿ. ಈಗ ಮತ್ತೆ ಅದೇ ಥರ ಈಗ 2026 ಮೊನ್ನೆ KSC ಅವ್ರದ್ದು ಒಂದು ಇದನ್ನು ಹೊರಡಿಸಿದ್ದಾರೆ. ನಮಗೆ ಏನಾದರೂ ನಾವು ಖಾಸಗೀಕರಣಕ್ಕೆ ಅಪ್ರೂವ್ ಕೊಡ್ತಾ ಇದ್ದೀವಿ, ನಿಮ್ದೇನಾದರೂ ಅಬ್ಜೆಕ್ಷನ್ ಏನಾದಿದ್ದರೆ ತಾವು ಲೆಟ್ರ್ ಮೂಲಕ ಕೊಡಬೇಕಂತ ಹೇಳಿದರು. ಇವತ್ತು ರಾಜ್ಯ ವ್ಯಾಪ್ತಿಯಲ್ಲಿ ಮೆಸ್ಕಾಂ ಆಗಿರ್ಬೋದು 19 ಜಿಲ್ಲೆಗಳನ್ನು ಖಾಸಗಿ ಕೊಡಬೇಕು ಅಂತ ಬಿಟ್ಟು ತೀರ್ಮಾನ ತಗೊಂಡಿದ್ದಾರೆ. ಆ 19 ಜಿಲ್ಲೆಗಳಲ್ಲಿ ಎಲ್ಲ ವಿದ್ಯುತ್ ಕ್ಷೇತ್ರದ ನೌಕರರಾಗಿರ್ಬೋದು, ಗ್ರಾಹಕರಾಗಿರ್ಬೋದು, ರೈತರ ಸಂಘ ಪ್ರತಿಯೊಬ್ಬರು ಮನೆ ಹೋಗಿ ಅದನ್ನು ಒಂದು ಅರ್ಜಿಯನ್ನು ಸೈನ್ ಮಾಡಿಸ್ಬಿಟ್ಟು ನಮ್ಮದು ಅಬ್ಜೆಕ್ಷನ್ ಇದೆ ಅಂತ ಬಿಟ್ಟು ಫೈಲನ್ನು ನಾವು ಮಾಡಿದ್ದೀವಿ. ಹೆಚ್ಚು ಕಮ್ಮಿ ಸಾಗರದಿಂದನೇ ನಮಗೆ 10,000 ಅರ್ಜಿಗಳು ಇವತ್ತು ನಮ್ಮ KRC ಇವರಿಗೆ 10,000 ಹೋಗಿದೆ. 10,000 ಅರ್ಜಿಗಳು ಇವತ್ತು KRCಗೆ ಹೋಗಿದೆ. ಮುಂದಿನ 23ಕ್ಕೆ ಒಂದು ಗಡುವು ಕೊಟ್ಟಿದ್ದಾರೆ. ನಾವು ರಾಜ್ಯ ಗೌರ್ಮೆಂಟಿಗೆ ನಮ್ಮ DK ಶಿವಕುಮಾರ್ ಆಗಿರ್ಬೋದು, ಹಿಂದಿನಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಿದ್ದರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು. ಅವಾಗ ನಾವು ಅಪೀಲ್ ಮಾಡ್ಕೊಂಡಾಗ ನಮ್ಮದು ಸಂಘದ ಒಂದು 50 ವರ್ಷದ ಸಮಾವೇಶ ಇತ್ತು. ಆ ಸಮಾವೇಶದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇರೋ ತನಕನೂ ಯಾವುದೇ ಕಾರಣಕ್ಕೂ ನೀವು ಖಾಸಗೀಕರಣ ಮಾಡಲ್ಲ, ನೀವು ಹೆದರಬೇಡಿ ಅಂತ ಆಶ್ವಾಸನೆ ಕೊಟ್ಟಿದ್ದು. ಅದ್ರ ಪ್ರಕಾರ ನಾವು ಇವತ್ತಿಗೂ ತಿಳ್ಕೊಂತ ಬಂದ್ವಿ. ಆದರೆ ಇವತ್ತಿನ ದೇಶದ ರಾಜ್ಯ ಸೆಂಟ್ರಲ್ ಕಮಿಟಿಯ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆಕ್ಟ್ ಪ್ರಕಾರ ಇವತ್ತು ಖಾಸಗೀಕರಣ ಮಾಡೋಕ್ಕೆ ಒಂದು ಅನುಮೋದನೆ ಅಂದರೆ ಯಾರೇ ಬೇಕಾದ್ರೂ ವಿದ್ಯುತ್ತನ್ನು ತಯಾರಿಸ್ಬಿಟ್ಟು ಮಾರ್ಬೋದು. ಮಾರೋಕ್ಕಿಂತ ಮುಂಚೆ ನಮ್ಗೆ ಗ್ರಿಡ್ಡಿ ಕೊಡಬೇಕು. ಗ್ರಿಡ್ಡಿ ಕೊಟ್ಟಮೇಲೆ ಗ್ರಿಡ್ಡಿಂದ ಅವ್ರು ಮಾರ್ಬೋದು. ಡೈರೆಕ್ಟ್ ಮಾಡೋಕ್ಕೆ ಬರಲ್ಲ. ಆ ಥರ ಒಂದು ಕಾನೂನು ತಂದಿಟ್ಟಿದ್ದಾರೆ. ಆದ್ದರಿಂದ ಇವತ್ತು ಹೊರ ಟಾಟಾ ಕಂಪ್ನಿ ಆಯಿತು, ಬಿರ್ಲಾ ಆಗಿರ್ಬೋದು, ಪ್ರತಿಯೊಬ್ಬರು ಬಂದ್ಬಿಟ್ಟು ಇವತ್ತು ನಾವು ರಾಜ್ಯನ ನಾವು ಖಾಸಗೀಕರಣ ಮಾಡಿಕೊಟ್ರೆ ನಾವು ಮಾಡ್ತೀವಿ, ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ತಪ್ಪು ಕಲ್ಪನೆ ಇದು. ಯಾಕೆಂದರೆ ಒರಿಸ್ಸಾ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, 5 ಸ್ಟೇಟಲ್ಲಿ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಒರಿಸ್ಸಾದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಸ್ನೇಹಿತರೆ, ಖಾಸಗೀಕರಣ ಟಾಟಾದವರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಹೆಚ್ಚು ಕಮ್ಮಿ 1 ವರ್ಷದಿಂದ ಮಾಡ್ತಾಯಿದ್ರು. ಈ ಮಳೆಗಾಲದಲ್ಲಿ ಬಿಫೋರ್ ಒಂದು 3 ವರ್ಷದ ಹಿಂದ್ಗಡೆ ದೊಡ್ಡ ಮಳೆ ಬಂದ್ಬಿಟ್ಟು, ಗಾಳಿ ಮಳೆ ಎಲ್ಲ ಬಂದ್ಬಿಟ್ಟು ಕಂಬಗಳು ಹೆಚ್ಚು ಕಮ್ಮಿ ಒಂದು 3,000-4,000 ಕಂಬರೆಲ್ಲ ಮುರಿದೋಗಿತ್ತು. ಇಡೀ ಇದು ಒರಿಸ್ಸಾ ಕತ್ತಲಲ್ಲಿತ್ತು. ಆದರೆ ನಮ್ಮ ರಾಜ್ಯ ಗೌರ್ಮೆಂಟು ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, ಇಲ್ಲಿಂದ ನಮಗೆ 2,000 ಜನರನ್ನು ಒರಿಸ್ಸಿ ಕಳಿಸ್ಬಿಟ್ಟು ಆ ಒರಿಸ್ಸಾದಲ್ಲಿ ಕೆಲಸ ಮಾಡಿ ಶಬಾಷಿಗೆ ನಮ್ಮ ಮೆಸ್ಕಾಂ ಕಂಪ್ನಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನೌಕರ ಬಾಂಧವರು. ಹಾಗೆ ರೈತರು ಅಷ್ಟೇ, ರೈತರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಪ್ರತಿಯೊಂದು ವಿಷಯದಲ್ಲೂ. ಆದಮೇಲೆ ಇವತ್ತು ನೀವು ನೋಡ್ತಿರ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಇದರಲ್ಲಿ ಹೇಳಿದ್ದಾರೆ. ಈ ಮುಖ್ಯವಾಗಿ ವಿದ್ಯುತ್ ಆಗಿರ್ಬೋದು, ಆಮೇಲೆ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು,
ಈ ಒಂದು ನೀರು ಕುಡಿಯೋ ನೀರಿನ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು. ಗ್ರಾಹಕರಿಗಾಗಿ ತೊಂದರೆಗಳು, ಬಡವರಿಗೆ ಎಲ್ಲ ತೊಂದರೆ ಆಗುತ್ತೆ. ಅದನ್ನ ಸರ್ಕಾರಿ ಸ್ವಾಮ್ಯಲ್ಲಿ ಇಟ್ಕೊಂಡು ಕೆಲಸಗಾರಗಳನ್ನ ಮಾಡಬೇಕು ಅಂತ ಹೇಳಕ್ಕೆ ಅವ್ರು ಹೇಳಿದ್ದಾರೆ. ಅದೇ ಪ್ರಕಾರ ನಂದು ಅಪೀಲ್ ಮಾಡ್ಕೊಂತ ಇದ್ದೀನಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ. ಇವತ್ತು ರಾಜ್ಯದಲ್ಲಿ ಇವತ್ತು ನೀವು ಹೇಳಿದ್ದು ಏನು ನೀವು ಡೈರೆಕ್ಷನ್ ಕೊಡ್ತೀರಾ, ಆ ಡೈರೆಕ್ಷನ್ ಬಂದ ನಮ್ಮ ಎಂಪ್ಲಾಯ್ ನಡ್ಕೊಂತ ಇದ್ದಾರೆ. ಇವತ್ತು ನೀವೇನೇ ಒಂದು ಆರ್ಡರ್ ಬಂದರೂ ಆ ಆರ್ಡರ್ನ ಪಾಲನೆ ಮಾಡಿಬಿಟ್ಟು ರೈತರಾಗ್ಬೋದು, ಗ್ರಾಹಕರಿಗೆ ಉತ್ತಮ ಸೇವೆ ಕೊಟ್ಟು ಇವತ್ತು ಹೆಸರು ಗಳಿಸ್ಕೊಂಡಿದ್ವಿ. ನಿಮಗೂ ಸರ್ಕಾರಕ್ಕೂ ಹೆಸರು ತಂದಿದ್ವಿ. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಅಪೀಲ್ ಮಾಡ್ಕೊಂತೀನಿ. ಹಾಗೆ ನಮ್ಮ ದೇಶದ ಪ್ರಧಾನಿ ಸುತ್ತನೂ ನಾವು ಅಪೀಲ್ ಮಾಡ್ಕೊಂತೀವಿ ಮೋದಿ ಸಾಹೇಬರಿಗೆ. ನೀವೇನು ಮಾರ್ಗದರ್ಶನ ಹಿಂದಿನ ಕೊಟ್ಟಿದ್ದೀರಿ ಆ ಮಾರ್ಗದರ್ಶನ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದ ಕರ್ನಾಟಕದ ವಿದ್ಯುತ್ ಕ್ಷೇತ್ರ ಇವತ್ತಿಗೂ ಯಾರಿಗೂ ತೊಂದರೆ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ಲಾಸ್ ಅಂತ ಏನಿಲ್ಲ, ಲಾಸ್ ಗೌರ್ಮೆಂಟ್ ಕಟ್ತಾ ಇದೆ. ಸಬ್ಸಿಡಿಗಳು ಫ್ರೀ ಭಾಗ್ಯವತಿ ಕೊಡ್ತಾ ಇದ್ದೀವಿ, ಕುಟೀರ ಜ್ಯೋತಿ ಕೊಟ್ಟಿದ್ದೀವಿ, IP ಸೆಟ್ ಕೊಡ್ತಾ ಇದ್ದೀವಿ. ಯಾವುದೂ ಇಲ್ಲ, ಪ್ರತಿಯೊಂದನ್ನು ಇವತ್ತು ಸವಲತ್ತು ಕೊಡ್ತಾ ಇದ್ದೀವಿ. ಗ್ರಾಹಕರಿಗೆ ಉತ್ತಮ ಸೇವೆ ಕೊಟ್ಕೊಂಡು ಒಳ್ಳೆ ಹೆಸರು ಕಳಿಸಿದ್ದೀವಿ. ಅಂಥ ಕ್ಷೇತ್ರದೊಂದು ದಯವಿಟ್ಟು ತಾವು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಪ್ರಧಾನಿಯವರಿಗೆ ಅಪೀಲ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೂ ಮಾತಾಡೋದು ಸುಮಾರು ಜನ ಇದ್ದಾರೆ. ಇನ್ನೂ ಸುಮಾರು ನಮ್ಮ ಜೀವನದಲ್ಲಿ ಹೇಳಿದರು. ಈಗ ಏನಾಗಿದೆ ಅಂದರೆ ನೀವು ನಂತರ ಪ್ರತಿನಿತ್ಯ ಇಬ್ಬಿಬ್ಬರು ಲೈನ್ಮ್ಯಾನ್ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸಾಯ್ತಾ ಇದ್ದಾರೆ. ಗ್ರಾಹಕರಿಗೆ ಉತ್ತಮ ಸೇವೆ ಕೊಡೋ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಾದ್ರೆ ಸಾಯ್ತಾ ಇದ್ದಾರೆ. ಇವತ್ತು ನಮ್ಮನೆ ಕತ್ಲು ಮಾಡ್ಕೊಂಡು ಬೇರೆಯವರಿಗೆ ಬೆಳಕು ಕೊಡ್ತಾ ಇದ್ದೀನಿ. ಅಂಥ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅವರ ಹೆಂಡತಿ ಮಕ್ಕಳು ಇವತ್ತು ಬೀದಿ ಪರಿಸ್ಥಿತಿ ಉದ್ಭವ. ಯಾಕೆಂದರೆ ಇದು ನಮಗೆ ಪಿಂಚಣಿ ಸಿಗಲ್ಲ, ಏನು ಸಿಗ ಅಂಥ ಪರಿಸ್ಥಿತಿಯಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಮನಗಂಡು ಯಾವುದೇ ಕಾರಣಕ್ಕೂ ರಾಜ್ಯ ಗೌರ್ಮೆಂಟ್ ಇದ್ರ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತಗೊಂಡು ಯಾವುದೇ ಕಾರಣಕ್ಕೂ ಈ ಖಾಸಗೀಕರಣ ಮಾಡಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹಾಗೆ ಇಲ್ಲಿ ಬರುವಂಥ ಸಮಸ್ತ ಎಲ್ಲ ಗ್ರಾಹಕರಿಗೂ ನಾನು ಮತ್ತೊಮ್ಮೆ ಖಾಸಗೀಕರಣ ವಿರೋಧಿ ಹೋರಾಟ ಸಮಿತಿ ಸಾಗರ ಮಾನ್ಯ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸಭೆ ಅಧ್ಯಕ್ಷರು, ಸದಸ್ಯರು, ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ KERC ಬೆಂಗಳೂರು ವಿದ್ಯುತ್ ಸರಬರಾಜು ವ್ಯವಸ್ಥೆ ಖಾಸಗೀಕರಣ ಯೋಜನೆ ಪರಿಷ್ಕರಿಸಬೇಕು. ಖಾಸಗೀಕರಣ ಜಾರಿಗೆ ತಂದಿರುವ ದೇಶದ ಮೊದಲ ರಾಜ್ಯ ಒಡಿಶಾ ರಾಜ್ಯದಲ್ಲಿ ವಿಪರೀತ ಚಂಡಮಾರುತ, ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ವಿದ್ಯುತ್ ಸರಬರಾಜು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ವಿದ್ಯುತ್ ಮಾರ್ಗಗಳೆಲ್ಲವೂ ನೆಲಸಮವಾದಾಗ ಖಾಸಗಿ ಕಂಪನಿಯವರು ವಿದ್ಯುತ್ ಸರಬರಾಜು ವ್ಯವಸ್ಥೆ ಸರಿಪಡಿಸದೆ ಪಲಾಯನ ಮಾಡಿರುವ ಜೀವಂತ ಉದಾಹರಣೆ ಇರುವಾಗ ಹೆಚ್ಚು ಮಳೆ ಬೀಳುವ ಮಳೆಗಾಲದಲ್ಲಿ ಸರಣಿ ವಿದ್ಯುತ್ ಕಂಬಗಳು ಭೂಮಿಗೆ ಉರುಳುವ ರೈತ ವಿರೋಧಿ ವಿದ್ಯುತ್ ಖಾಸಗೀಕರಣಕ್ಕೆ, ಗ್ರಾಹಕರ ವಿರೋಧಿ ಖಾಸಗೀಕರಣಕ್ಕೆ ಒಂದು ನಿಮಿಷ. ಪ್ರಮುಖವಾದ ಪ್ರಕಟಣೆ ಮರ್ತೋಗಿದೆ, ಇದುವರೆಗೂ ಹೇಳಕ್ಕಾಗ್ಲಿಲ್ಲ. ನಾಳೆ 23ರವರೆಗೆ ನೀವು ಏನು KERCಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಇದೆ. ಪ್ರತಿಯೊಬ್ಬರು ಕೂಡ ಮೊಬೈಲ್ನಲ್ಲೂ ಆಕ್ಷೇಪಣೆ ಸಲ್ಲಿಸಬಹುದು. ಫಾರ್ಮೆಟ್ ಸಹಿತ ಈಗ ಸಿಗುತ್ತೆ, ಅದರಲ್ಲೂ ಕೂಡ ಸಲ್ಲಿಸಬಹುದು. ಪತ್ರದ ಮೂಲಕ ಕೂಡ KERC ಬೆಂಗಳೂರಿಗೆ, ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಪ್ರತಿಯೊಬ್ಬರು ಕೂಡ ಆಕ್ಷೇಪಣೆ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ 10,000 ಅರ್ಜಿಗಳು ಹೋಗಿವೆ ನಮ್ಮ ಸಾಗರ ಕ್ಷೇತ್ರದಿಂದ. ಇದು ಕನಿಷ್ಠ 50,000 ಆದ್ರೆ ನಮ್ಮ 5 ಕಂಪನಿಗಳಿಂದ 50,000 ನೌಕರರು ಆದಷ್ಟೇ ನಮ್ಮ ಆಕ್ಷೇಪಣೆ ಆಗಬೇಕು ಅಂತ ವಿನಂತಿ. ಶ್ರೀನಿವಾಸ್ ಸರ್ ಅಲ್ಲೋಟ್ರಿ ಸರ್, ಶ್ರೀನಿವಾಸ್ ಸರ್ ಮನೋಜ್ ಕೂಡ ಎಲ್ಲ ಅರ್ಜಿ ಕೊಡೋದಿದ್ದೀರಾ? ವಿರೋಧಿ ಹೋರಾಟ ಸಮಿತಿ ಸಾಗರ ಮತ್ತು ಕನ್ನಡ ಸೇನೆ ಕರ್ನಾಟಕ ಮತ್ತೆ ಇನ್ನಿತರ ರೈತ ಸಂಘನೂ ಸೇರಿಕೊಂಡಂತೆ ಹಲವಾರು ಸಂಘ ಸಂಸ್ಥೆಗಳು ಒಟ್ಟಾಗಿ ಇವತ್ತು ನಮ್ಮ ಮಲೆನಾಡಿನ ಹೃದಯ ಭಾಗ ಅನಿಸ್ಕೊಂಡಂಥ ಸಾಗರದಲ್ಲಿ ನಾವು ವಿದ್ಯುತ್ಗೆ ಉತ್ಪಾದನೆಗೆ ಅಂದರೆ ದೇಶ ಬೆಳಕಾಡಲಿಕ್ಕೆ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಗೊಂಡಿದ್ದಲ್ಲದೆ ಇಲ್ಲಿ ತನಕನೂ ಕೂಡ ನಮಗೆ ಅದರ ಹಕ್ಕುಗಳು ಕೂಡ ಗೊತ್ತಿಲ್ಲ ಅಂತ ಹೇಳಿ ಹಲವಾರು ಹೋರಾಟಗಳನ್ನು ಕೂಡ ಮಾಡಿದ್ರಿ. ನಮಗೂ ಕೂಡ ವೈಯಕ್ತಿಕವಾಗಿ ಮನವಿ ಕೂಡ ಸಲ್ಲಿಸಿದ್ರಿ. ಅದರ ಮುಂದುವರೆದ ಭಾಗದಂತೆ ಇವತ್ತು ನೀವು ಈ ಹಿಂದೆನೂ ಕೂಡ ಮೊನ್ನೆ ಒಂದು ಚಿಕ್ಕದಾಗಿ ಹೋರಾಟ ಮಾಡಿದ್ರಿ. ಇವತ್ತು ಕೂಡ ಸುಮಾರು ಜನ ಕೂಡ ಇಲ್ಲಿ ನಡೆದಿದ್ದೀರಿ. ಹಲವಾರು ಸಂಘ ಸಂಸ್ಥೆಗಳು ಕೂಡ ಹೇಳಿದ್ದಾರೆ ಏನು ಈಗ
ರಾಜ್ಯದಲ್ಲಿ ಪ್ರಸ್ತುತವಾಗಿ ಜಾರಿ ಇರತಕ್ಕಂಥ ವ್ಯವಸ್ಥೆ ಒಂದು 5 ವಿದ್ಯುತ್ ವಿತರಣಾ ಸಂಸ್ಥೆಗಳಿಂದ ಏನು ಗುಣಮಟ್ಟದ ವಿದ್ಯುತ್ ಸರಬರಾಜು ಆಗ್ತಾ ಇದೆ, ಆ ಸರಬರಾಜನ್ನ ನಾವು ಈಗ ಖಾಸಗಿ ಕಂಪನಿ ಕೊಟ್ಟರೆ, ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಒಡಿಶಾ ರಾಜ್ಯದಲ್ಲಿ ನೈಸರ್ಗಿಕ ವಿಕೋಪಗಳಾದಾಗ ಅವರು ಜವಾಬ್ದಾರಿ ತಗೊಳ್ಳದೆ ಪಲಾಯನ ಮಾಡಿದಂಥ ಉದಾಹರಣೆಗಳಿದ್ದಾವೆ ಅಂತ. ಅವನ್ನೆಲ್ಲನೂ ಕೂಡ ಗಮನದಲ್ಲಿ ಇರಿಸಿಕೊಂಡು ತಮ್ಮೆಲ್ಲರ ಆಶಯದಂತೆ ನಾನು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಈ KERC ಏನು ಟಾಟಾ ಪವರ್ ಲಿಮಿಟೆಡ್ದವ್ರು ಏನು ಇದನ್ನು ಕಳಿಸಿದ್ದಾರೆ, ಅರ್ಜಿ ಹಾಕಿದ್ದಾರೆ, ಸಾರ್ವಜನಿಕ ವಿರೋಧ ಇದೆ ಅನ್ನೋದು ನಮ್ಮೆಲ್ಲ ಆಶಯನ್ನ ನಾನು ಕೂಡ ಪತ್ರ ಮುಖೇನ ಮನೆ ಜಿಲ್ಲಾಧಿಕಾರಿ ಕರೆ ಕೊಟ್ಟು ಪೂರ್ವಭಾವಿ ಸಭೆ ಮಾಡಿ ಬಹಳಷ್ಟು ಸಂಘ ಸಂಸ್ಥೆಗಳ ಮುಖಂಡರು ಬಂದಿದ್ದಾರೆ. ದಯವಿಟ್ಟು ನನ್ನೇನು ದೂರಬೇಡ್ರಿ, ಎಲ್ಲರಿಗೂ ಮಾತಾಡಕ್ ಕೊಡ್ಲಿಲ್ಲ ಅಂತ ನಿಮ್ಗೆ ಗೊತ್ತಿದೆ ತಾಳ್ಮೆ ಎಷ್ಟಿದೆ ಜನರಿಗೆ ಅಂತ. ಉದ್ದೇಶ ಈಡೇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಚೌಕಟ್ಟಿನಲ್ಲಿ ಅತ್ಯಂತ ಶಿಸ್ತುಬದ್ಧವಾದ ಈ ಹೋರಾಟ